ಟೋಟಲ್ ನಾವು ಕೊಟ್ಟಿರೋದು 2,80,000 ಸುಮಾರು. ಆಮೇಲೆ ನೆರೆ ಪರಿಹಾರ ಅಂತ ಬಂದಾಗ ನಾವು ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದಾಗ ಸುಮಾರು ವರ್ಷಗಳಿಂದ ಕೆಲವು ಊರುಗಳಲ್ಲಿ ಶಾಲೆಯನ್ನು ಕಟ್ಟಿಕೊಟ್ಟಿರೋದು, ಈ ಥರದ ಕೆಲಸಗಳಿದೆ. ಭಾಳಷ್ಟು ಶಾಲೆಗಳಲ್ಲಿ ಈಗ ಕನ್ನಡ ಪರ ಹೋರಾಟ ಮಾಡೋದು ಅಥವಾ ಏನಾದ್ರೂ ಒಂದು ಬೇರೆ ರೀತಿಯಲ್ಲಿ. ಈ ವರ್ಷ ಏನೋ ಗೌರ್ಮೆಂಟಿಂದ ನಮಗೆ ವಿಚಾರ ಬರ್ತಾ ಇದೆ, ಅದೇನು ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮ ಕೆಲಸವನ್ನು ನೋಡಿ ತುಂಬ ಜನ ಬೇರೆಯವರು ಪ್ರೇರೇಪಣೆಗೊಂಡು ಮಾಡ್ತಕ್ಕಂಥ ಕೆಲಸ. ಅವರು ಬಡವರು ಯಾಕೆ ಅಂದರೆ BPL ಔಟ್ ಆಫ್ BPL ಅಂತ ಹೇಳ್ತೀವಿ ನಾವು. ಯಾಕೆ ಅಂತಂದರೆ ಅವರ ತಂದೆ ತಾಯಿಗಳು ಅಥವಾ ಅವ್ರ ದೊಡ್ಡವರು ಅವ್ರದ್ದು ಬೇರೆ ಬೇರೆ ಇಶ್ಯೂಗಳಿರ್ಬೋದು. ನೀವು ಅಧ್ಯಕ್ಷರನ್ನ, ಪದಾಧಿಕಾರಿಗಳನ್ನು, ಪದವಿಗಳನ್ನು, ಪೊಸಿಷನ್ಸ್ನ ಕ್ರಿಯೇಟ್ ಮಾಡಿದಾಗ ಅಥವಾ ಅದರಲ್ಲಿ ಸೇವೆ ಮನೋಭಾವ ಇಲ್ಲದೇನೆ ಸರ್ ತನ್ನ ಜೀವನವನ್ನು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅವರು ತಮ್ಮ ಕೆಲಸವನ್ನು ಜನರಲ್ ಮ್ಯಾನೇಜರ್ ಜೊತೆ ಎಷ್ಟೊಂದು ಜವಾಬ್ದಾರಿಗಳ ಜೊತೆ ಅವರು ಅವಿರತ ಎಂಬ ಒಂದು ಸಂಘ ಸಂಸ್ಥೆಯನ್ನು ಪ್ರಾರಂಭಿಸಿ ಅನೇಕ ಶಾಲೆಗಳಿಗೆ, ಆ ಶಾಲೆಯಲ್ಲಿರುವ ಮಕ್ಕಳಿಗೆ ಸಹಾಯ ಮಾಡ್ತಿದ್ದಾರೆ. ಸರ್ ನನ್ನ ಮೊದಲನೇ ಕ್ವಶನ್ ಏನಂದರೆ, ನಿಮಗೆ ಅವಿರತ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು? ಅವಿರತನೇ ಯಾಕೆ ಹೆಸರು? ಭಾಳ ಮುಖ್ಯವಾದ ಪ್ರಶ್ನೆ. ನಾನು ಸ್ವಲ್ಪ ವಿಶದವಾಗಿ ಹೇಳ್ತೀನಿ ಅದನ್ನು ಯಾಕೆ ಅಂತ. ಆದರೆ ಮೊದಲನೇದಾಗಿ ನೀವು ಫಸ್ಟ್ ಹೇಳಿದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳಿ, ಈ ವಿಚಾರದಲ್ಲಿ ನಾನು ನನ್ನ ಕಂಪ್ನಿಗೆ ಕೃತಜ್ಞತೆಯಿಂದ ಇರಬೇಕು. ಯಾಕೆಂದರೆ ನಮ್ಮ ಕಂಪ್ನಿಯಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ, ಆ ಕಲ್ಚರ್ ಅಂತ ಏನು ಹೇಳ್ತೀವಿ ನಾವು, ಅದು ನಮ್ಮನ್ನು ಇದನ್ನೆಲ್ಲ ಮಾಡೋದಕ್ಕೆ ಒಂದು ಪ್ರೇರೇಪಣೆಗೊಳಿಸುತ್ತೆ. ಹಾಗಾಗಿ ನಾನು ಈ ಮೂಲಕ ನನ್ನ ಕಂಪ್ನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಇದು ಅವಿರತ ಅನ್ನುವ ಒಂದು ಕಲ್ಪನೆ ಶುರುವಾಗಿದ್ದು ಸುಮಾರು ಒಂದು 20 ವರ್ಷದ ಹಿಂದೆ. ನಾವೆಲ್ಲ ಬೆಂಗಳೂರಿಗೆ ಹಳ್ಳಿಗಳಲ್ಲಿ ಹುಟ್ಟಿ ಬೆಳೆದು ಬಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಗೆಳೆಯರೆಲ್ಲ ಸೇರಿ ಸಮಾಜಮುಖಿಯಾದಂಥ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಆಗ ನಮಗೆ ಭಾಳಷ್ಟು ಅವಕಾಶಗಳಿದೆ. ಅಂದರೆ ಕನ್ನಡ ಪರ ಹೋರಾಟ ಮಾಡೋದು ಅಥವಾ ಏನಾದ್ರೂ ಒಂದು ಬೇರೆ ರೀತಿಯಲ್ಲಿ ಸಹಾಯ ಮಾಡೋದು, ಈ ಥರದ್ದೆಲ್ಲ ಇತ್ತು. ಆದರೆ ನಾವು ನಮ್ಮ ಗೆಳೆಯರೆಲ್ಲ ಸೇರಿ ಶುರು ಮಾಡ್ಕೊಂಡಿದ್ದು, ಇಲ್ಲ ನಾವು ಕನ್ನಡ ಅಂತ ಅಂದಾಗ ಈಗ ಇರುವ ಕನ್ನಡ ಶಾಲೆಗಳಿಗೆ ನಾವು ಹೋಗಿ ಏನಾದರೂ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಆ ಒಂದು ನಿಟ್ಟಿನಲ್ಲೇ ಆದಾಗ ಕನ್ನಡ ಶಾಲೆಗಳಿಗೆ ಹೋಗಿ ಅಲ್ಲೇ ನೋಡಿದಾಗ ಕಂಡಂಥ ಒಂದು ಪರಿಸ್ಥಿತಿ ಏನು ಅಂತಂದರೆ, ಈಗ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳಲ್ಲಿ ಟೆಕ್ಸ್ಟ್ ಬುಕ್ಸ್ನ ಕೊಡ್ತಾರೆ, ಆಮೇಲೆ ಟೀಚರ್ಸ್ ಇರ್ತಾರೆ, ಬಿಲ್ಡಿಂಗ್ ಇರುತ್ತೆ, ಎಲ್ಲ ಇದೆ. ಆದರೆ ನೋಟ್ಬುಕ್ಸ್ ಅಂತ ಇಲ್ಲ ಅವ್ರ ಹತ್ರ. ಹಾಗಾಗಿ ನಾವು ನೋಟ್ಬುಕ್ಸ್ನ ಕೊಡೋದಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ನಾವು ಚಿಕ್ಕದಾಗಿ ಒಂದು 3 ಶಾಲೆಗಳು, 4 ಶಾಲೆ ಮೊದಲನೇ ವರ್ಷ ಅಂತ ಕೊಟ್ಟಿದ್ದು. ಇದು 2008, 7, 8 ಆ ಒಂದು ಟೈಮಲ್ಲಿ ಮಾಡಿದ್ದು. ಆದರೆ ಅದು ಕ್ರಮೇಣ ಪ್ರತಿ ವರ್ಷ ನಮಗೆ ನಮ್ಮ ಬಳಗ ಜಾಸ್ತಿ ಆಗ್ತಾ ಬಂತು. ಅದ್ರ ಜೊತೆಗೆ ನಮ್ಮನ್ನು ಸಪೋರ್ಟ್ ಮಾಡ್ತಕ್ಕಂಥ ಒಂದು ಬೆಂಬಲಿಗರು ಜಾಸ್ತಿ ಆಗ್ತಾ ಬಂದರು. ಬೆಂಬಲಿಗರು ಅಂತಂದರೆ ಈ ಆರ್ಥಿಕ ಚೈತನ್ಯವನ್ನು ತುಂಬಿ, ಹಾಗಾಗಿ ನಾವು ಪ್ರತಿ ವರ್ಷ ನಾವೇನು ಮಾಡಿದ್ವಿ, ಅದರ ಒಂದು ಅದು ಬೆಳೀತಾ ಈ ವರ್ಷ ಭಾಳ ಸಂತೋಷ ಆಗುತ್ತೆ ಹೇಳೋದಕ್ಕೆ 525 ಶಾಲೆಗಳಿಗೆ ನಾವು ನೋಟ್ಬುಕ್ಸನ್ನು ಕೊಟ್ಟಿದ್ದೀವಿ. ಅದ್ಭುತವಾಗಿದೆ ಸರ್, ಅದ್ಭುತವಾಗಿದೆ ಸರ್. ಈ ಅವಿರತದ ಮುಖ್ಯ ಉದ್ದೇಶ ಏನು? ಅವಿರತದ ಮುಖ್ಯ ಉದ್ದೇಶ ಏನು ಅಂತಂದರೆ ಸಮಾಜಮುಖಿಯಾಗಿ ಏನಾದರೂ ಕೆಲಸ ಮಾಡೋದು, ಅದು ಭಾಳ ಮುಖ್ಯ. ಇಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಅವಿರತ ನೀವು ಹುಟ್ಟಿನಿಂದ ಅಂತ ನೋಡಿದಾಗ ನಮಗೆ ಇವತ್ತಿಗೂ ನಮಗೆ ಅವಿರತ ಅಂತ ಹೇಳಿದರೆ ನಮಗೆ ಯಾವುದೇ ಒಂದು ಆಫೀಸ್ ಅಂತ ಇಲ್ಲ, ನಮ್ಮಲ್ಲಿ ಯಾರೂ ಫುಲ್ ಟೈಮ್ ವರ್ಕರ್ಸ್ ಅಂತ ಇಲ್ಲ. ಇದು ಕೇವಲ ಎಲ್ಲ ವರ್ಕಿಂಗ್ ಪೀಪಲ್ ಸೇರಿಕೊಂಡು ಒಂದು ಸಮಾನ ಮನಸ್ಕರ ಅಂತ ಜನ ಸೇರಿಕೊಂಡು ಶುರು ಮಾಡಿದಂಥ ಸಂಸ್ಥೆ. ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡಬೇಕು, ಅದು ಮುಖ್ಯ. ಆಮೇಲೆ ಅವಿರತ ಅನ್ನೋ ಹೆಸರು ಯಾಕೆ ತೊಗೊಂಬಂದ್ವಿ ಅಂದರೆ, ಅವಿರತ ಅಂದರೆ ನಿರಂತರ ಅಂತ ಹೇಳಿ. ಅಂದರೆ ಇದು ಅವಿರತವಾಗಿ ನಡಿಬೇಕು, ಇದು ಯಾರು ಬರಲಿ ಯಾರು ಹೋಗಲಿ, ಆಮೇಲೆ ನಮ್ಮ ಕೆಲಸಗಳು ಸತತವಾಗಿ ಕಂಟಿನ್ಯೂಸ್ ಆಗಿ ನಡಿಬೇಕು ಅಂತ. ಈಗ ಒಂದು ಸಿಂಪಲ್ಲಾಗಿ ಎಕ್ಸಾಂಪಲ್ ಕೊಡೋದಾದರೆ, ನಿಮಗೆ ಈ ವರ್ಷ ಏನೋ ಗೌರ್ಮೆಂಟಿಂದ ನಮಗೆ ವಿಚಾರ ಬರ್ತಾ ಇದೆ, ಅದೇನು ಕರೆಕ್ಟಾಗಿ ಗೊತ್ತಿಲ್ಲ ಏನು ಅಂತ. ಈ ವರ್ಷದಿಂದ ನೋಟ್ಬುಕ್ಸ್ನೂ ಗೌರ್ಮೆಂಟೇ ಕೊಡಬೇಕು ಅಂತ ಅಂದ್ಬಿಟ್ಟು ಏನೋ ಒಂದು ಪ್ಲಾನಿಂಗ್ ನಡೀತಾ ಇದೆ ಅಂತ.
ಆ ಥರ ಏನಾದರೂ ಆಯಿತು ಅಂತ ಹೇಳಿದ್ರೆ, ಆಗ ಗೌರ್ಮೆಂಟೇ ಏನಾರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಅವಾಗ ಇನ್ನೂ ಉಳಿದ ಬೇರೆ ಕೆಲಸಗಳ ಹತ್ರ ನಾವು ಹೊಡ್ತೀವಿ. ಅಂದರೆ ಇದರಲ್ಲಿ ನಾವು ತುಂಬ ಕಂಪ್ನಿಗಳ ಹತ್ರ ಹೋಗಿ, ಆಮೇಲೆ ಯಾರೋ ಕೊಡುಗೆ ದಾನಗಳ ಹತ್ರ ಹೋಗಿ, ಒಂದು ರೀತಿ ಒಂದು ಆರ್ಗನೈಸ್ಡ್ ಆಗಿ ಹೋಗ್ಬಿಟ್ಟು ಪ್ರತಿ ವರ್ಷ ಇಷ್ಟು ಟಾರ್ಗೆಟ್ ಅಂತ ಇಟ್ಕೊಂಡು, ಈ ವರ್ಷ 500 ಮಾಡಿದ್ವಿ, ನೆಕ್ಸ್ಟ್ 600 ಮಾಡಬೇಕು, ನೆಕ್ಸ್ಟ್ 700 ಮಾಡಬೇಕು, ನೆಕ್ಸ್ಟ್ 800 ಮಾಡಬೇಕು, ಈ ಥರ ಇಲ್ಲ. ನಮ್ಮ ಕಲ್ಪನೆ ಹೇಗಿದೆ ಅಂದರೆ, ಈ ವರ್ಷ ನಮ್ಮ ಬೆಂಬಲಿಗರು ನಮ್ಮನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅವ್ರ ಹತ್ರ ನಾವು ಖಂಡಿತ ನಾವು ರೀಚ್ ಔಟ್ ಆಗ್ತೀವಿ, ಅವರನ್ನು ಕೇಳ್ಕೊಳ್ತೀವಿ, ನಿಮ್ಮ ಕೈಲಿ ಆಗಿರೋ ಅಷ್ಟನ್ನು ನೀವು ಧನ ಸಹಾಯ ಮಾಡಿ ಅಂತ. ಅವರು ಎಷ್ಟು ಅವರ ಧನ ಸಹಾಯ ಮಾಡ್ತಾರೆ, ಆ ವರ್ಷಕ್ಕೆ ಎಷ್ಟು ಬಜೆಟ್ ಅಂತ ನಮಗಾಗುತ್ತೆ, ಅದರ ಮೇಲೆ ನಾವು ಎಷ್ಟು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸಹಾಯ ಮಾಡ್ಬೋದು, ಅದನ್ನಷ್ಟೇ ನಾವು ಮಾಡ್ತೀವಿ. ಹಾಗಾಗಿ ಈಗ ನಮ್ಮ ಅವಿರತದ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ ವಾಲಂಟಿಯರ್ಸ್, ರೈಟ್. ಅಂದರೆ ಎಲ್ಲ ಅವಿರತದ ಸದಸ್ಯರಂತ ಏನಿದ್ದೀವಿ, ಆಮೇಲೆ ಅದರ ಸದಸ್ಯರನ್ನು ನಾವು ಸಪೋರ್ಟ್ ಮಾಡ್ತಕ್ಕಂಥ ಒಂದು ಬೆಂಬಲಿಗರಂತ ಏನಿದ್ದೀವಿ ಇದೆ ಅಂದರೆ ಅವರೇ ನಮ್ಮ ಶಕ್ತಿ. ಅದರ ಆಚೆಗೆ ನಾವು ಜಾಸ್ತಿ ಅಷ್ಟೊಂದು ಮಹತ್ವ ಕೊಡೋದಿಲ್ಲ. ರೈಟ್. ತುಂಬ ಅದ್ಭುತವಾಗಿದೆ ಸರ್ ನಿಮ್ಮ ಈ ಉದ್ದೇಶವನ್ನು ತಿಳಿದಾಗ ಅವಿರತದ್ದು. ಸರ್, ನನ್ನ ಇನ್ನೊಂದು ಪ್ರಶ್ನೆ ಏನಂದರೆ, ಇಷ್ಟು ಸತತವಾಗಿ 18 ವರ್ಷ ಎಷ್ಟು ಶಾಲೆಗಳನ್ನ ತಲುಪಿದ್ದೀರಾ, ಎಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದೀರಾ, ಎಷ್ಟು ಮಕ್ಕಳಿಗೆ ಆ ಪುಸ್ತಕ ತಲುಪಿದೆ ಅನ್ನೋದು ಒಂದು ಸ್ಟ್ಯಾಟಿಸ್ಟಿಕ್ ಡೇಟಾ ಕೊಡ್ಬೋದಾ ನಮಗೆ? ಖಂಡಿತ ಕೊಡ್ಬೋದು. ಏಕೆಂದರೆ ನಾನು ಹೇಳಿದಾಗೆ ಮೊದಲನೇ ವರ್ಷ ನಾವು ಶುರು ಮಾಡಿದಾಗ ಕೇವಲ 3 ಶಾಲೆಗಳಿಂದ ಶುರು ಮಾಡಿದ್ದು. ಅದಾದಮೇಲೆ ನಾವು ಪ್ರತಿ ವರ್ಷ ಏನು ನಮ್ಮನ್ನು ನೋಡಿ, ನಮ್ಮ ಕೆಲಸವನ್ನು ನೋಡಿ ಯಾರು ನಮ್ಮ ಹತ್ರ ಬಂದ್ಬಿಟ್ಟು ಆಯಿತು ನಮ್ಮಿಂದ ಇಷ್ಟು ಅಂತ ಅವ್ರು ಕೊಟ್ಟಾಗ ಆ ದುಡ್ಡನ್ನು ನಾವು ಒಂದು ಬಲ್ಕಲ್ಲಿ ಪ್ರಿಂಟ್ ಮಾಡಿಸಿ, ಏಕೆಂತಂದರೆ 100 ಶಾಲೆಗೆ ಅಂತ ಮಾಡಬೇಕಾದ್ರೆ ನಾವು ಪ್ರಿಂಟ್ರ್ ಹತ್ರ ಹೋಗ್ತೀವಿ, ನಾವು ಪ್ರಿಂಟ್ರಿಗೆ ನಾವೇ ದುಡ್ಡು ಕೊಡ್ತೀವಿ, ಅವರು ಪ್ರಿಂಟಿಂಗ್ ಮಾಡ್ತಾರೆ. ಆ ಮಾಡಿದ್ದನ್ನು ನಾವೇ ನಮ್ಮ ಕೈನಾರೆ ತೊಗೊಂಡೋಗಿ ನಮ್ಮ ಕೈ ಮೂಲಕನೇ ಮಕ್ಕಳಿಗೆ ಕೊಡ್ತೀವಿ. ನಮ್ಮಲ್ಲಿ ಯಾರೂ ಸಹ ಮಿಡಲ್ ಮ್ಯಾನ್ ಅಂತ ಇಲ್ಲ. ಅಂದರೆ ನಮ್ಮನ್ನು ಯಾರೂ ಸಹ ನಾವು ಅದಕ್ಕೆ ದುಡ್ಡನ್ನು ನಾವು ವ್ಯಯ ಮಾಡೋದಿಲ್ಲ. ಆಮೇಲೆ ಅದರಿಂದ ಏನಾದ್ರೂ ಒಂದು ಸ್ವಲ್ಪ ತೊಂದರೆಗಳಾಗ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಸದಸ್ಯರನ್ನೇ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ತೊಗೊಂಡೋಗಿ ಅವರ ಕೈಯಾರೆ ಅವರ ಕಾರುಗಳಲ್ಲಿ ಇಟ್ಕೊಂಡು ಅವರೇ ಲೋಡ್ ಮಾಡಿಕೊಂಡು ಅವರೇ ಅನ್ಲೋಡ್ ಮಾಡಿ ಅವರೇ ಅದನ್ನೆಲ್ಲ ಬಿಡಿಸಿ ಮಾಡಿ ಕೊಡ್ತಾರೆ. ಇದರಲ್ಲಿ ಸಂಖ್ಯೆಗೆ ನೋಡಿದರೆ ನಾವು 18 ವರ್ಷದಲ್ಲಿ ಈ ವರ್ಷ ನಾವು 525 ಶಾಲೆಗಳಿಗೆ ಕೊಟ್ಟಿದ್ದೀವಿ. ಆಮೇಲೆ 525 ಶಾಲೆಗಳು ಇದು ಕರ್ನಾಟಕದಾದ್ಯಂತ ಇದೆ. ಇದು ಕೇವಲ ಬೆಂಗಳೂರು ಸುತ್ತಮುತ್ತ ಅಂತ ಇಲ್ಲ, ಅಥವಾ 1-2 ಜಿಲ್ಲೆಗಳಿಗೆ ಅಂತ ಇಲ್ಲ. ಈಗ ನಮಗೆ ಕೆಳಗಡೆ ನಾವು ಮೈಸೂರು ಜಿಲ್ಲೆಯಿಂದ ಹಿಡಿದ್ಬಿಟ್ಟು ಆಲ್ಮೋಸ್ಟ್ ಗುಲ್ಬರ್ಗ, ಯಾದಗಿರಿ ಜಿಲ್ಲೆವರೆಗೂ ಕೊಟ್ಟಿದ್ವಿ. ಈ ಕಡೆಗೆ ಕೋಲಾರ ಕಡೆಯಿಂದ ಹಿಡಿದ್ಬಿಟ್ಟು ಈ ಕಡೆಗೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆವರೆಗೂ ಕೊಟ್ಟಿದ್ದೀವಿ. ಹಾಗಾಗಿ ಆಮೇಲೆ ನೀವು ಒಟ್ಟು ಸರ್ಕಾರಿ ಶಾಲೆಗಳನ್ನ ತಗೊಂಡ್ರೆ ಅಂದರೆ ಅದು ತುಂಬ ದೊಡ್ಡ ಸಂಖ್ಯೆನಲ್ಲಿದೆ, ತುಂಬ ದೊಡ್ಡ ಸಂಖ್ಯೆಯಲ್ಲಿದೆ. ಹಾಗಾಗಿ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು ಕೆಲವೊಂದು ಪರ್ಸೆಂಟೇಜ್ ಅಷ್ಟೇ. ಆದರೆ ನಮಗೆ ಸಂಖ್ಯೆಗಿಂತ ಭಾಳ ಮುಖ್ಯವಾದ್ದೇನು ಅಂತಂದರೆ, ಯಾರೇ ಒಬ್ಬ ದಾನಿ, ಒಬ್ಬ ಡೋನರ್ ಕೊಟ್ಟಿರ್ತಕ್ಕಂಥ 100 ರೂಪಾಯಿ ಸಹ ವೇಸ್ಟ್ ಆಗಬಾರ್ದು. ಎರಡನೇದು, ಆ ಮಗು ಯಾವ ಮಗುಗೆ ಅದು ತುಂಬ ಅವಶ್ಯಕತೆ ಇದೆ, ಬೇಡಿಕೆ ಇದೆ, ಅದು ಆ ಮಗುವಿನ ಕೈಗೆ ನೇರವಾಗಿ ಸೇರಬೇಕು. ಆಮೇಲೆ ನಮಗೆ 525 ಈ ವರ್ಷ ಕೊಟ್ಟು, ಮುಂದಿನ ವರ್ಷ 1000 ಕೊಟ್ಟು, 2000 ಕೊಟ್ಟು, ಅದೆಲ್ಲ ದೇವರು ಅಥವಾ ಎಲ್ಲರೂ ಕೊಟ್ಟರೆ ಅದು ಸಾಧ್ಯತೆ ಆಗ್ಬೋದು, ಇಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಇಷ್ಟು ವರ್ಷ ಕೊಡ್ತಾ ಇರ್ತಕ್ಕಂಥ ಶಾಲೆಗಳಿಗೆ ಏನಿದೆ ಆ ಶಾಲೆಗಳಿಗೆ ಅದು ಸತತವಾಗಿ ನಡೀತಾ ಇರಬೇಕು. ಯಾಕೆ ಅಂದರೆ ಇವತ್ತಿನ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಬೇರೆ ಇರೋದ್ರಿಂದ ಸತತವಾಗಿ ಒಂದು ಶಾಲೆಯಲ್ಲಿ ಏನಾದ್ರೂ ನಾವು ಕಂಟಿನ್ಯೂಸ್ ಆಗಿ 5 ವರ್ಷ, 8 ವರ್ಷ, 10 ವರ್ಷ ನೀವು ಕೊಟ್ಟರೆ ಅಲ್ಲಿ ನೀವು ಗಮನಾರ್ಹವಾದಂಥ ಬದಲಾವಣೆಗಳನ್ನು ಕಾಣ್ಬೋದು. ಈಗ ನೀವು 1 ವರ್ಷ ಏನೋ ಕೊಟ್ಬಿಡೋದು, ನಿಲ್ಲಿಸ್ಬಿಡೋದು, ಆಮೇಲೆ ಯಾಕೆ ಅದು ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅಂತ ಅನ್ನೋದಕ್ಕೆ ನಾವು ಈಗ ಇಷ್ಟು ವರ್ಷ ನೋಡಿದಾಗ ಬಹಳಷ್ಟು ಗಮನಾರ್ಹವಾದಂಥ ಒಂದು ಶೈಕ್ಷಣಿಕ ಅಭಿವೃದ್ಧಿ ಆಗಿದೆ. ಒಂದು ಶಾಲೆಯ ವಾತಾವರಣ ಬೇರೆ ಆಗಿದೆ. ಇದರಿಂದ ಅಲ್ಲಿ ನಮ್ಮ ಕೆಲಸವನ್ನು ನೋಡಿ ತುಂಬ ಜನ ಬೇರೆಯವರು ಪ್ರೇರೇಪಣೆಗೊಂಡು ಮಾಡ್ತಕ್ಕಂಥ ಕೆಲಸಗಳು ಜಾಸ್ತಿ ಆಗಿದೆ. ಈ ರೀತಿಯ ಒಂದು ಉಪಯೋಗಗಳನ್ನ ಅಂತ ನೋಡಿದರೆ ಈ ನಂಬರ್ ಕಡಿಮೆ ಆದ್ರೂ ಆ ಉಪಯೋಗಗಳನ್ನ ನೋಡಿದಾಗ ಅದು ತುಂಬ ಹೆಚ್ಚು ಅನಿಸುತ್ತೆ. ಸರ್, ಇಲ್ಲಿವರೆಗೂ ಅವಿರತದಲ್ಲಿ ಎಷ್ಟು ಜನ ನಿಮ್ಮ ಜೊತೆಗೆ ಕೈ ಜೋಡಿಸ್ಕೊಂಡಿದ್ದಾರೆ? ಎಷ್ಟು ಶಾಲೆಗಳನ್ನ ತಲುಪಿದ್ದೀರಾ ನೀವು? ಎಷ್ಟು ಶಾಲಾ ಮಕ್ಕಳಿಗೆ ಇದರಿಂದ ಬೆನಿಫಿಟ್ ಆಗಿದೆ? ಒಂದು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ ಡೇಟಾ ಕೊಡ್ತೀರಾ ನಮಗೆ? ಖಂಡಿತ ಕೊಡ್ತೀನಿ. ಅವಿರತ ಕಳೆದ
18-19 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಈಗ ನಮ್ಮಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಸದಸ್ಯರು ಅಂದರೆ ಆ್ಯಕ್ಟಿವ್ ಮೆಂಬರ್ಸ್ ಅಂತ ಹೇಳಿದರೆ ಸುಮಾರು ಒಂದು 70-80 ಜನ ಇದ್ದೀವಿ. ನಮಗೆ ಒಂದು 600-700 ಜನ ನಮ್ಮ ಸಪೋರ್ಟರ್ಸ್ ಬೆಂಬಲಿಗರು ಅಂತ ಇದ್ದಾರೆ. ಅಂದರೆ ಪ್ರತಿ ವರ್ಷ ಅವರು ನಮ್ಮ ಕೆಲಸಕ್ಕೆ ಸಹಕಾರ ಕೊಡ್ತಾರೆ. ಆಯಿತು, ಅವರು ದುಡ್ಡು ಕೊಡೋದ್ರ ಬದಲು ಅಥವಾ ಬೇರೆ ಯಾವುದೋ ಒಂದು ರೂಪದಲ್ಲಿ ಅವ್ರು ನಮಗೆ ಸಹಾಯ ಮಾಡ್ತಾರೆ. ನಮ್ಮ ಅವಿರತದ ಅದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಶಿಕ್ಷಣ. ಆದರೆ ಎಜುಕೇಷನ್ ಬಗ್ಗೆ ನಾವು ಏನು ಮಾಡ್ಬೋದು ಅಂತನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಈ ನೋಟ್ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ಮೊದಲನೇ ವರ್ಷ 3 ಅಥವಾ 5 ಶಾಲೆಗಳಿಂದ ಶುರುವಾಗಿದ್ದು ಈ ವರ್ಷ ಅಂದರೆ 2025 ಜೂನ್-ಜುಲೈ 2 ತಿಂಗಳಲ್ಲಿ 525 ಶಾಲೆಗಳಿಗೆ ನಾವು ನೋಟ್ಬುಕ್ಸ್ನ ಕೊಟ್ಟಿದ್ದೀವಿ. ಅದರಲ್ಲಿ ಪ್ರೈಮರಿ ಇದೆ, ಮಿಡಲ್ ಸ್ಕೂಲ್ ಇದೆ, ಹೈಸ್ಕೂಲ್ ಇದೆ, ಎಲ್ಲದೂ ಇದೆ. ಆ 525 ಶಾಲೆಗಳಲ್ಲಿ ಒಟ್ಟು 43,000 ಮಕ್ಕಳಿಗೂ ಹೆಚ್ಚು ಮಕ್ಕಳಿಗೆ ನಾವು ಈ ನೋಟ್ ಪುಸ್ತಕಗಳನ್ನು ಕೊಟ್ಟಿದ್ದೀವಿ. ಟೋಟಲ್ ನಾವು ಕೊಟ್ಟಿರೋದು 2,80,000 ಸುಮಾರು ಅಷ್ಟು ಬುಕ್ಸನ್ನ ಕೊಟ್ಟಿದ್ದೀವಿ. ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನೋಟ್ಬುಕ್ಸಲ್ಲೂ ಸಹ ನಾವು ಎಲ್ಲರಿಗೂ ಒಂದೇ ರೀತಿ ಬುಕ್ಸ್ನ ಕೊಡೋದಿಲ್ಲ. ಈಗ ಅದಕ್ಕೆ ಒಂದು ಮ್ಯಾಟ್ರಿಕ್ಸ್ ಅಂತ ಇದೆ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಏನು ಕೊಡಬೇಕು, 1ನೇ ಕ್ಲಾಸ್ಗೆ ಏನು ಕೊಡಬೇಕು, ಒಂದು ಬಾಕ್ಸ್ ಬುಕ್ ಬರುತ್ತೆ, ಒಂದು ಡ್ರಾಯಿಂಗ್ ಬುಕ್ಕು, ಒಂದು 2 ಲೈನು, ಒಂದು 4 ಲೈನು. ಈ ಥರ 1ನೇ ಕ್ಲಾಸ್ ಮಕ್ಕಳಿಗೆ 4 ಪುಸ್ತಕ ಬರುತ್ತೆ. ಅದೇ ಥರ 2ನೇ ಕ್ಲಾಸ್ ಬುಕ್ಸ್ಗೆ 4 ಪುಸ್ತಕ ಬರುತ್ತೆ, 3ನೇ ಕ್ಲಾಸ್ಗೆ 5 ಪುಸ್ತಕ ಬರುತ್ತೆ, 6ನೇ ಕ್ಲಾಸ್ಗೆ ಸುಮಾರು 7 ಪುಸ್ತಕ ಬರುತ್ತೆ. ಈ ಥರ 1ನೇ ಕ್ಲಾಸಿಂದ 10th ಎಷ್ಟೆಷ್ಟು ಬುಕ್ಸ್ ಆಯಾಯ ಶಾಲೆಗೆ ಬೇಕು ಅಂತ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ವರ್ಕ್ ಮಾಡಿ ಪ್ರತಿ ವರ್ಷ ಅದನ್ನು ನಾವು ಪ್ರಿಂಟ್ ಮಾಡಿಸ್ತೀವಿ. ಈಗ ಈ ವರ್ಷ ನಮಗೆ ನಮ್ಮ ಕಲೆಕ್ಷನ್ ಅಥವಾ ನಮ್ಮ ಅಮೌಂಟಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ನಾವು ನೋಡಿಕೊಂಡು ಯಾವ ಸ್ಕೂಲ್ಗಳಿಗೆ ಕೊಡಬೇಕು ಅಂತ ನೋಡಿಕೊಂಡು ಆ ಡೇಟಾ ಎಲ್ಲ ನಾವು ಮಾರ್ಚ್ ಏಪ್ರಿಲಲ್ಲೇ ತೊಗೊಂಡು ಆಮೇಲೆ ಅದ್ರ ಪ್ರಕಾರ ನಾವು ಅದನ್ನು ಪ್ರಿಂಟ್ ಮಾಡಿಸ್ತೀವಿ. ಒಂದೇ ಕಡೆಗೆ ಪ್ರಿಂಟ್ ಮಾಡಿಸಿ ಆ ಪ್ರಿಂಟ್ರಿಂದ ತೊಗೊಂಡಿದ್ದು ನಮ್ಮ ಅವಿರತದ ಸದಸ್ಯರೇ ಅವರ ಕೈಯಾರೆ ಅವರು ಅದನ್ನು ಲೋಡ್ ಮಾಡಿಕೊಂಡು ಅವ್ರ ಕಾರ್ಗಳಲ್ಲಿ ಅಥವಾ ಸ್ಕೂಲ್ಗಳಿಗೆ ಹೋಗಿ ನಮ್ಮ ಕೈಯಾರೆ ನಾವು ಅದನ್ನು ಮಕ್ಕಳಿಗೆ ನೇರವಾಗಿ ಕೊಡ್ತೀವಿ. ಇದರಲ್ಲಿ ಯಾವುದೇ ಆದಂಥ ಮಿಡಲ್ ಮ್ಯಾನ್ಗಳು ಇರೋದಿಲ್ಲ. ಇದರಿಂದ ಭಾಳ 3 ಮುಖ್ಯವಾದ ಉಪಯೋಗ ಇದೆ. ಒಂದೇನಂತಂದರೆ ಮಕ್ಕಳಿಗೆ ಇದು ಉಪಯೋಗ ಆಗುತ್ತೆ. ಮಕ್ಕಳಿಗೆ ಉಪಯೋಗ ಆಗುತ್ತೆ ಅನ್ನೋದಕ್ಕಿಂತ ಒಂದು ತರಗತಿ ಎಲ್ಲ ಮಕ್ಕಳಿಗೆ ಮನೇಲಿ ಬುಕ್ಸ್ ತೊಗೊಂಬನ್ರಿ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ಸರಿ ತರ್ತೀವ? ಇಲ್ಲ, ಬೇರೆ ಬೇರೆ ಕಾರಣಗಳಿಂದ. ಹಾಗಾಗಿ ಇದಾದರೆ ನಾವು ಒಂದೇ ಗಂಟೆನಲ್ಲಿ ಒಂದು ಕ್ಲಾಸಿನ ಎಲ್ಲ ಮಕ್ಕಳಿಗೂ ಬುಕ್ಸ್ ಕೊಡ್ತೀವಿ. ಯೂನಿಫಾರ್ಮಿಟಿ ಇರ್ತದೆ. ಯಾವ ಮಗುನೂ ಸಹ ತನಗೆ ಇನ್ನೊಂದು ಮಗುನ ಬಗ್ಗೆ ಕೀಳರಿಮೆ ಅಂತ ಇರೋದಿಲ್ಲ. ಅವಳ ಹತ್ರ ಇರೋ ನನ್ನ ಹತ್ರ ಇದೆ, ನನ್ನ ಹತ್ರ ಇದೆ, ಅವನ ಹತ್ರ ಇದೆ, ಅವ್ನು ಬರಿಬೋದು, ನಾನು ಬರಿಬೋದು, ನಾನು ಬರಿಬೋದು ಅನ್ನೋ ಒಂದು ಇದು ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ. ಅದು ಭಾಳ ಮುಖ್ಯ. ಅದು ಮೊದಲನೇದಾಗಿ. ಎರಡನೇದಾಗಿ ಇದರಿಂದ ಟೀಚರ್ಸ್ಗೆ ಭಾಳ ಉಪಯೋಗ ಆಗುತ್ತೆ. ಆಯಿತಾ? ಹೇಗೆ ಅಂತ ಹೇಳಿದ್ರೆ, ಈಗ ಟೀಚರ್ಸ್ಗೆ ಅಸೈನ್ಮೆಂಟ್ ಕೊಡಬೇಕು, ಹೋಮ್ವರ್ಕ್ ಕೊಡಬೇಕು ಅಂತಂದ್ರೂ ಮಕ್ಳ ಹತ್ರ ಬುಕ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಕೊಡೋದಕ್ಕಾಗಲ್ಲ. ಆದರೆ ನಾವು ಕೊಡೋದ್ರಿಂದ ಟೀಚರ್ಸ್ಗೆ ಇನ್ನೂ ಜಾಸ್ತಿ ಪ್ರೇರೇಪಣೆಯಿಂದ ಕೆಲಸ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಇದರಿಂದ ತಂದೆ ತಾಯಿಗಳಿಗೂ ಅಥವಾ ಅವ್ರನ್ನ ನೋಡ್ಕೊಂತಿರ್ತಕ್ಕಂಥ ಅವ್ರಿಗೂ ಸಹ ಅಲ್ಪ ಸ್ವಲ್ಪ ಮನೆಯಲ್ಲಿ ಉಪಯೋಗ ಆಗುತ್ತೆ. ಇದು ಮೂಲ ಉದ್ದೇಶ. ಇದು ಮೊದಲನೇ ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ ನಾವು ಜಾಸ್ತಿ ಮಾಡೋದಂದರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಯಾಕೆ? ಬೆಂಗಳೂರಿನಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಏನು ಜೊತೆಗಾರರು ಅಂತ ಇದ್ದಾರೆ, ನಾವೆಲ್ಲ ಒಂದು ಸರಿ ಕೂಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಭಾಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಮೂರನೇದಾಗಿ ಇದು ಪರಿಸರ ದೃಷ್ಟಿಯಿಂದ ಸ್ವಲ್ಪ ಅಲ್ಲಿ ಗಿಡ ನೆಡೋದು ಅಥವಾ ಪ್ಲಾಂಟೇಶನ್ ಪ್ರೋಗ್ರಾಮ್ಸು ಈ ಥರದನ್ನು ಮಾಡ್ತೀವಿ. ನಮ್ಮಲ್ಲಿ ಸೈನ್ಸ್ ಲ್ಯಾಬ್ಗೆ ಅಂತ ಅಂದ್ಬಿಟ್ಟು ಸಪ್ರೇಟ್ ಟೀಮ್ಸ್ ಎಲ್ಲ ಇದೆ. ಆಯಾಯ ಅವ್ರಿಗೆ ಟೈಮ್ ಆದಾಗ ಅಥವಾ ಅವ್ರಿಗೆ ಅವಶ್ಯಕತೆ ಬಿದ್ದಾಗ ಆ ಸ್ಕೂಲ್ಗಳಿಗೆ ಹೋಗಿ ಅವರು ಸೈನ್ಸ್ ಲ್ಯಾಬ್ ಮಾಡೋದು ಇದನ್ನೆಲ್ಲ ಹೇಳ್ತಾರೆ. ಆಮೇಲೆ ನೆರೆ ಪರಿಹಾರ ಅಂತ ಬಂದಾಗ ನಾವು ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದಾಗ ಸುಮಾರು ವರ್ಷಗಳಿಂದ ಕೆಲವು ಊರುಗಳಲ್ಲಿ ಶಾಲೆಯನ್ನು ಕಟ್ಟಿಕೊಟ್ಟಿರೋದು ಈ ಥರದ ಕೆಲಸಗಳಿದೆ. ಭಾಳಷ್ಟು ಶಾಲೆಗಳಲ್ಲಿ ಈಗ ಸ್ಮಾರ್ಟ್ ಬೋರ್ಡು ಆಮೇಲೆ ಸ್ಮಾರ್ಟ್ ಕ್ಲಾಸ್ ರೂಮ್ ಅಂತ ಅದನ್ನು ಮಾಡಿಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಇತ್ತೀಚೆಗೆ ಭಾಳಷ್ಟು ಸ್ಕೂಲ್ಗಳಲ್ಲಿ ಇದು ಲೇಡೀಸ್ ಅಂದರೆ ಗರ್ಲ್ಸ್ ಟಾಯ್ಲೆಟ್ ಅಂತ ಅಂದ್ಬಿಟ್ಟು ಅದನ್ನು ಮಾಡಿಕೊಡೋದು ಈ ಥರ ಮಾಡ್ತಾಯಿದ್ದೆ. ಅಂದರೆ ಯಾವ ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ, ಯಾವುದಾದ್ರು ಕಂಪ್ನಿ ನಮ್ಮ ಜೊತೆ ಬಂದುಬಿಟ್ಟು ನಮ್ಮ CSR ಅಲ್ಲಿ ಈ ಥರ ಒಂದು ಸಪೋರ್ಟ್ ಇದೆ ನೀವು ಮಾಡಿ ಅಂತ ಹೇಳಿದರೆ ನಾವು ಅದನ್ನು ತೊಗೊಂಡು ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ. ಇದು ನಮ್ಮ ಓವರಾಲ್ ಅವಿರತದ ರೂಪುರೇಷೆ. ಎಲ್ಲೋ ಇಷ್ಟೊಂದು ಕಾರ್ಯಕ್ರಮ ಅವಿರತ ಮಾಡ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಗೆ ಅನ್ನಿಸ್ತಿದೆ ಈ ಸರ್ಕಾರಿ ಶಾಲೆಗಳಿಗೆ ನಿಲ್ಲೋದಕ್ಕೆ ಒಂದು ಅವ್ರಿಗೆ
ಕೊಡ್ತಿರೋಂಥ ಅವಕಾಶಗಳು ಅನ್ನಿಸ್ತಿದೆ ಸರ್. ನೀವು ಇನ್ ದ ಬಿಗಿನಿಂಗ್ ನೀವು ಹೇಳಿದಾಗ ನೀವು ಫ್ರೆಂಡ್ಸ್ ಸರ್ಕಲ್ ಸೇರ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ರಿ ಅಂತ. ನಾನು MSW ಮುಗಿಸಿದ್ದು ಸರ್. ನಾವು MSW ಮುಗಿಸಿದ ತಕ್ಷಣ ಗೊತ್ತು ಯೂತ್ ತಲೆಗೆ ಏನು ಬರುತ್ತೆ, NGO ಸ್ಟಾರ್ಟ್ ಮಾಡಬೇಕು, ನಾವು ಒಂದು ಸೊಸೈಟಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತೀವಿ, ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊತೀವಿ. ಬಟ್ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡೋ ಜಾಗದಲ್ಲಿ ಫೇಲ್ ಆಗ್ತಿದ್ದೀವಿ. ಯಾಕಂದರೆ ನಮಗೆ ಒಂದು ಪ್ರಾಪರ್ ಗೈಡ್ಲೈನ್ಸ್ ಇಲ್ಲ. ಸೊ ನೀವು ಆ ಥರ ಇರೋ ಯುವಕರಿಗೆ ಏನೊಂದು ಸಜೆಸ್ಟ್ ಮಾಡ್ತೀರಾ? ಭಾಳ ಮುಖ್ಯವಾಗಿ ಏನಿರಬೇಕು ಅಂದರೆ ನಮಗೆ ಮನಸ್ಸಿರಬೇಕು, ಒಳ್ಳೆಯ ಮನಸ್ಸಿರಬೇಕು. ಅಂದರೆ ಈಗ ಯಾಕೆ ನಾವು ಸರ್ಕಾರಿ ಶಾಲೆಯ ಮಕ್ಕಳನ್ನೇ ನಮ್ಮ ಒಂದು ಆಯ್ಕೆಯಾಗಿ ತಗೊಂಡ್ವಿ ಅಂತ ಹೇಳಿದರೆ, ಈಗ ಇವತ್ತಿನ ಸ್ಥಿತಿಗತಿನಲ್ಲಿ ನೋಡಿದರೆ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಯಾಕೆ ಬರ್ತಾರೆ ಅಂತ ಅನ್ನೋದ್ರ ಬಗ್ಗೆ ನಮಗೆಲ್ಲರಿಗೂ ಒಂದು ಮಾಹಿತಿ ಇದೆ, ಆಯಿತಾ? ಅವರ ಒಂದು ಆರ್ಥಿಕ ಸ್ಥಿತಿಗತಿ ಇರ್ಬೋದು, ಅಥವಾ ಸಾಮಾಜಿಕ ಸ್ಥಿತಿಗತಿ ಇರ್ಬೋದು, ಅಥವಾ ಅವ್ರಿಗೆ ಮನೆಯಲ್ಲಿ ಸಪೋರ್ಟ್ ಮಾಡ್ತಕ್ಕಂಥ ಪೇರೆಂಟ್ಸು ಗಾರ್ಡಿಯನ್ಸು ಇಲ್ಲದೇ ಇರ್ಬೋದು. ಹಾಗಾಗಿ ಭಾಳಷ್ಟು ಕಾರಣಗಳಿರ್ತದೆ, ಆಯಿತಾ, ಬರೋದಕ್ಕೆ ಅಂತ. ನಮ್ಮ ಪ್ರಕಾರ ಏನಂತ ಅಂದರೆ ಅವರು ಬಡವರಲ್ಲಿ ಬಡವರು, ಹೌದು, ಕಡು ಬಡವರು. ಅವರು ಬಡವರಲ್ಲಿ ಬಡವರು ಯಾಕೆ ಅಂದರೆ BPL ಔಟ್ ಆಫ್ BPL ಅಂತ ಹೇಳ್ತೀವಿ ನಾವು. ಯಾಕೆ ಅಂತಂದರೆ ಅವರ ತಂದೆ ತಾಯಿಗಳು ಅಥವಾ ಅವ್ರ ದೊಡ್ಡವರು ಅವ್ರದ್ದು ಬೇರೆ ಬೇರೆ ಇಶ್ಯೂಗಳಿರ್ಬೋದು. ಆದರೆ ಆ ಮಕ್ಕಳು ಅಲ್ಲಿಗೆ ಬರಬೇಕು ಅಂತಂದರೆ ಅವ್ರಿಗೆ ಆದಂಥ ಒಂದು ಸ್ಪೆಸಿಫಿಕ್ ಕಾರಣ ಇರುತ್ತದೆ, ಆಯಿತಾ? ಆ ಮಕ್ಕಳಿಗೆ ನೀವೇನಾದ್ರು ಸಹಾಯ ಮಾಡಿದರೆ ಅದು ಸಮಾಜಕ್ಕೆ ದೊಡ್ಡ ಸಹಾಯ ಮಾಡಿದಾಗೆ. ಆಮೇಲೆ ಆ ಮಕ್ಕಳು ಯಾರು ಬರ್ತಾರೆ ಅದು ಅವರ ತಪ್ಪಿನಿಂದ ಅದು ಆಗಿರೋದಲ್ಲ, ಅದು ಅಲ್ವಾ? ಅವ್ರದ್ದು ಏನೂ ತಪ್ಪಿಲ್ಲ. ಹಾಗಾಗಿ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಅವ್ರು ಯಾವ ತಪ್ಪನ್ನೂ ಮಾಡದ ಅವರು ಇವತ್ತು ಓಕೆ ಸರ್ಕಾರಿ ಶಾಲೆಗಳಿಗೆ ಬಂದರು. ಆಮೇಲೆ ಸರ್ಕಾರಿ ಶಾಲೆಗಳ ಬಗ್ಗೆ ನಮಗೆ ವಿಶೇಷವಾದ ಗೌರವ ಇದೆ, ಏಕೆಂದರೆ ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲೇ ಓದಿ ಬೆಳೆದು ಬಂದಿದ್ದು. ಹಾಗಾಗಿ ಏನಾಗಿದೆ ಅಂದರೆ ಅಲ್ಲಿ ಎಲ್ಲ ಇದೆ. ಸರ್ಕಾರ ಬಿಲ್ಡಿಂಗ್ ಕಟ್ಟಿಕೊಟ್ಟಿದೆ, ಟೀಚರ್ಸ್ ಇದ್ದಾರೆ, ಎಲ್ಲ ತುಂಬ ಮೆರಿಟೋರಿಯಸ್ ಟೀಚರ್ಸ್ನ ಅಪಾಯಿಂಟ್ ಮಾಡಿ ಅವ್ರಿಗೆ ಟೀಚರ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸಾಧ್ಯವಾದಷ್ಟು ನಮ್ಮ ಕಡೆಯಿಂದ ಇನ್ನೊಂದು ಸ್ವಲ್ಪ ಸಹಾಯ ಮಾಡಿದರೆ ಆ ಒಂದು ವಾತಾವರಣ ವೃದ್ಧಿ ಆಗ್ಬೋದು ಅಂತ ಅನ್ನೋದು ಭಾಳ ನಮ್ಮ ಉದ್ದೇಶ. ಅದನ್ನು ಇಲ್ಲಿ ನಿಮ್ಮ ಕೇಳಿದ ಪ್ರಶ್ನೆಗೆ ಹೇಳಿದರೆ, ನಿಮಗೆ ಏನಾದ್ರು ಒಂದು ಸಹಾಯ ಮಾಡಬೇಕು ಒಬ್ಬರಿಗೆ ಅನ್ನೋ ಮನಸ್ಸು ಬಂದರೆ ಆಮೇಲೆ ಅದಕ್ಕೆ ಸುತ್ತ ಇರ್ತಕ್ಕಂಥ ವ್ಯವಸ್ಥೆನ ನೀವು ಕಟ್ತಾ ಹೋಗ್ಬೋದು. ಈಗ ನಾವು NGO ಅಂತ ಮಾಡಿದ್ದೇನಕ್ಕೆ ಅಂದರೆ ನಾವೊಂದು ಸರ್ಕಾರೇತರ ಸೇವಾ ಸಂಸ್ಥೆ ಅಂತ ರಿಜಿಸ್ಟರ್ಡ್ ಮಾಡಿದ ಉದ್ದೇಶ ಯಾಕೆ ಬೇಕು ಅಂತಂದರೆ, ಈಗ ನಮಗೆ ಯಾರಾದ್ರು 10,000 ರೂಪಾಯಿ ದುಡ್ಡು ಕೊಡ್ತೀವಿ, ಆಯಿತು ನೀವೇನೋ ಒಳ್ಳೆ ಕೆಲಸ ಮಾಡ್ತೀರಾ ತಗೊಳ್ಳಿ 10,000 ರೂಪಾಯಿ ಅಂತ ಕೊಡಕ್ಕೆ ಬರ್ತಾರೆ. ಅವ್ರಿಗೆ ಕೊಡಬೇಕು ಅಂತಂದಾಗ ಅವ್ರಿಗೆ ಒಂದು ಟ್ಯಾಕ್ಸೇಷನ್ ಬೆನಿಫಿಟ್ ಅದು ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಇದು ನಾವೇನು ಹೊಸದಾಗಿ ಮಾಡಬೇಕಾದಿಲ್ಲ. ಈಗ ಅವ್ರಿಗೆ ಅದೊಂದು ಅಡ್ವಾಂಟೇಜನ್ನು ನಾವು ಯಾಕೆ ಕೊಡಬಾರ್ದು? ಅದು ಒಂದು ಭಾಳ ಮುಖ್ಯ. ಎರಡನೇದು, ಯಾವುದೇ ಒಂದು ವ್ಯವಸ್ಥೆ ಒಂದು ದುಡ್ಡು ಅಂತ ಬಂದಾಗ ಅದಕ್ಕೊಂದು ವ್ಯವಸ್ಥೆ ಅಂತ ಇರ್ತದೆ, ಅದಕ್ಕೊಂದು ಅಕೌಂಟ್ ಅಂತ ಇರ್ತದೆ, ಆಮೇಲೆ ಅದಕ್ಕೆ ಆಡಿಟಿಂಗ್ ಅಂತ ಇರ್ತದೆ. ಸೊ ಗೌರ್ಮೆಂಟಿಂದ ಕಾಲಕ್ಕೆ ಅದು ಆಡಿಟಿಂಗ್ ಆಗ್ತಾ ಇರ್ತದೆ. ಆವಾಗ ನಮ್ಮ ವ್ಯವಸ್ಥೆಯನ್ನು ನಾವೇನೇ ಅದನ್ನು ಮತ್ತೆ ವಿಮರ್ಶೆಗೊಳಪಡಿಸ್ತಾ ಇದ್ದರೆ ಒಬ್ಬ ಸಂಸ್ಥೆಯಾಗಿ ಒಬ್ಬ ವೈಯಕ್ತಿಕವಾಗಿ ನಾವೆಲ್ಲೂ ಸಹ ಆ ಥರ ತಪ್ಪುಗಳನ್ನು ಮಾಡೋದಿಲ್ಲ. ಯಾಕೆ ನಮ್ಮ ಉದ್ದೇಶ ಒಳ್ಳೇದು ಮಾಡದೇ ಆಗಿದ್ದಾಗ ಮೆಥಡ್ ತಪ್ಪಾಗಬಾರ್ದು. ಹೌದು ಸರ್, ನನಗೂ ಈಗ ಎಲ್ಲೋ ಒಂದು ಕಡೆ ನೀವು ಹೇಳಿದಾಗ ನಮಗನ್ನಿಸ್ತು ನಾವೆಲ್ಲೋ ಸರಿಯಾಗಿ ಗುರಿನ ಸೆಟ್ ಮಾಡ್ಕೊಂಡಿಲ್ಲ. ನಾವು ಮಾಡಬೇಕು ಅನ್ನೋ ಕುತೂಹಲ ಇದೆ, ನಮ್ಮಲ್ಲಿ ಮಾಡಬೇಕು ಅನ್ನೋ ಸ್ಪಿರಿಟ್ ಇದೆ, ಬಟ್ ನಮಗೆ ಒಂದು ಪ್ರಾಪರ್ ಗೋಲ್ ಇಲ್ಲ. ಯಾವುದ್ರ ಬಗ್ಗೆ ನಾವು ತಗೋಬೇಕು, ಎಲ್ಲಿ ನಾವು ನಮ್ಮ ಸಮಯ ಮತ್ತು ಶಕ್ತಿ ಎರಡನ್ನೂ ವಿನಿಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸರಿಯಾದ ಪರಿಕಲ್ಪನೆ ಇದ್ದರೆ ಖಂಡಿತ ನಮಗೆ ಆಮೇಲೆ ದಾರಿಗಳು 108 ಸಿಗುತ್ತೆ, ಆಯಿತಾ? ಅದು ಹೋಗಿ ರಿಜಿಸ್ಟ್ರೇಷನ್ ಮಾಡೋದು ಇದು ದೊಡ್ಡದಲ್ಲ, ಅದನ್ನು ಮಾಡ್ಬೋದು, ಆಯಿತಾ? ಆದರೆ ಅದಕ್ಕೆ ತಕ್ಕನಾದಂಥ ಒಂದು ವ್ಯವಸ್ಥೆ ಇಲ್ಲ ಅಂತಂದಾಗ ಅದು ಕಷ್ಟ ಆಗ್ಬಿಡ್ತದೆ. ನಾವು ಪ್ರಾರಂಭ ಮಾಡಿದಾಗ ಸರ್ ನಮಗೆ 1-2 ತಿಂಗಳು ನಾವು ನಮ್ಮ ಫ್ರೆಂಡ್ ಸರ್ಕಲ್ ಸೇರಿ ಸ್ಟಾರ್ಟ್ ಮಾಡಿದಾಗ 2 ತಿಂಗಳು ನಮಗೆ ಬರೀ ಪ್ರಾಬ್ಲಮೇ ಅನ್ನಿಸ್ತಿತ್ತು. ಸೊ ಆ ಥರ ನೀವು ಪ್ರಾರಂಭಿಸಿದಾಗ ಯಾವ ರೀತಿಯ ಸವಾಲುಗಳು ಎದುರಿಸಿದ್ದೀರಾ? ಭಾಳ ಮುಖ್ಯವಾಗಿ ಈಗ ನಮ್ಮ ಗುರಿ ಸ್ಪಷ್ಟವಾಗಿದ್ದರಿಂದ, ಇನ್ನೊಂದು ಭಾಳ ಮುಖ್ಯವಾಗಿ ಏನಂದರೆ ನಾವೊಂದು ಸಂಸ್ಥೆ ಕಟ್ಟಿದ್ದೀವಿ ಅಂತ ಹೇಳಿದ ಕೂಡಲೇ ಪ್ರತಿ ವರ್ಷವೂ ಮಾಡಬೇಕು, ಪ್ರತಿ ತಿಂಗಳು ಮಾಡಬೇಕು, ಅಥವಾ ನಮಗೆ ಪ್ರಚಾರ ಬೇಕು, ಅಥವಾ ಈ ಪ್ರಚಾರದಿಂದನೇ ನಮಗೇನಾದ್ರು ಉಪಯೋಗ ಆಗಬೇಕು ಅನ್ನೋ ಯಾವುದೇ ರೀತಿಯಾದಂಥ ಚಿಂತನೆಗಳಿದ್ದರೆ ಇದು ಕಷ್ಟ. ಈಗ ನೀವು ನೋಡಿರ್ಬೋದು, ನಮ್ಮ ವಿರತ ನಾವು ಇಷ್ಟು 18 ವರ್ಷದಿಂದ ಮಾಡಿದ್ರು ನಮಗೆ ಅಷ್ಟೊಂದು ಎಲ್ಲೂ
ಆ ರೀತಿಯ ಹೆವಿ ಪ್ರಚಾರಗಳಾಗಲಿ ಪ್ರಶಸ್ತಿಗಳಾಗಲಿ ಇದಾಗಲಿ ಏನೂ ಇಲ್ಲ. ನಾವು ಅದರಿಂದ ಎಲ್ಲ ದೂರ. ಹಾಗಾಗಿ ನಾವು ಅದನ್ನು ಯಾರ ಹತ್ರನೂ ಕೇಳಲಿಕ್ಕೆ ಅಂತ ಹೋಗೋದಿಲ್ಲ. ಯಾರಾದರೂ ಅದನ್ನು ಗುರುತಿಸಿ ಈಗ ನೀವು ಕೇಳ್ತಾ ಇದ್ರೆ ನಾವು ಮಾತಾಡ್ತೀವಿ. ಅದು ಬಿಟ್ಟರೆ ನಾವು ಯಾರ ಹತ್ರನೂ ಹೋಗಿ ಇದ್ರ ಬಗ್ಗೆ ನಾವು ಪ್ರಚಾರ ಮಾಡೋದಿಲ್ಲ. ಯಾಕೆಂದರೆ ನಮ್ಮ ಉದ್ದೇಶ ನಮ್ಮ ದುಡ್ಡನ್ನು ಎಲ್ಲರೂ ಕೊಡ್ತಾರೆ, ಯಾರಾದ್ರೂ ಕೊಡುಗೈ ದಾನಿಗಳು ಅವ್ರ ಹತ್ರ ತೊಗೊಂಡೋಗಿ ಅಲ್ಲಿರೋ ಮಕ್ಕಳಿಗೆ ತಲುಪಿಸ್ಬೇಕು. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಆದಂಥ ನಮಗೆ ಈ ಬೈ ಪ್ರಾಡಕ್ಟ್ಸ್ ಅಂತ ಇಲ್ಲ. ಸೊ ಅದು ಇದ್ದಾಗ ಏನಾಗುತ್ತೆ ನಿಮಗೆ, ಆವಾಗ ನಿಮಗೆ ಪ್ಲಾನ್ ಬರ್ತದೆ, ಈ ತಿಂಗಳು ನಾನು ಏನು ಮಾಡಲಿ, ಮುಂದಿನ ತಿಂಗಳು ಏನು ಮಾಡಲಿ. ಆದರೆ ನಿಮಗೆ ಗುರಿ ಅಂತ ಇದ್ದಾಗ ಆ ಪ್ರಶ್ನೆನೇ ಬರೋದಿಲ್ಲ. ಏಕೆಂದರೆ ನಿಮ್ಮ ಕೆಲಸ ಇರುತ್ತೆ, ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀರ, ಹೋಗ್ತಾ ಇರ್ತೀರ. ಆಯಿತಾ? ಭಾಳ ಇದು ಈ NGO ಅಂತ ಮಾಡಿದಾಗ ಭಾಳ ಮುಖ್ಯವಾಗಿ ಬರೋದು ಗೌರ್ಮೆಂಟಲ್ಲಿ ಕೇಳ್ತಕ್ಕಂಥ ಒಂದು ರಿಸ್ಟ್ರಿಕ್ಷನ್ಸ್. ಆಯಿತಾ? ಅಥವಾ ಅವ್ರು ಕೇಳ್ತಾರೆ, ನೀವು ಎಲ್ಲಿ ಆಫೀಸ್ ಮಾಡಿದ್ದೀರಾ, ನೀವೇನು ವರ್ಕ್ ಮಾಡ್ತಾಯಿದ್ದೀರಾ, ನೀವು ಎಷ್ಟು ಸ್ಯಾಲ್ರೀಸ್ ಕೊಡ್ತೀರಾ, ಅಥವಾ ನೀವು ಯಾವ ಕಂಪ್ನಿಗಳಿಗೆ ಏನೇನು ಸಹಾಯ ಮಾಡ್ತಾಯಿದ್ದೀರಾ, ಈ ಥರದ್ದೆಲ್ಲ ಡಾಕ್ಯುಮೆಂಟೇಷನ್ಸ್ ತುಂಬ ಬರುತ್ತೆ. ಅದರ ಡಾಕ್ಯುಮೆಂಟೇಷನ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು, ಯಾವ ಥರ ಡಾಕ್ಯುಮೆಂಟೇಷನ್ಸ್ ಬರುತ್ತೆ ಅಂತ. ಎರಡನೇದಾಗಿ ಏನಂತಂದರೆ ನಿಮ್ಮ ಫೋಕಸ್ ಯಾವಾಗಲೂ ಮಾಡೋ ಕೆಲಸದ ಮೇಲೆ ಅಂತ ಇದ್ದರೆ, ಆಯಿತಾ, ಮಾಡೋ ಕೆಲಸದ ಮೇಲೆ ಇದ್ದಾಗ ನಿಮಗೆ ಈ ಉತ್ತರಗಳೆಲ್ಲ ಆಟೋಮೆಟಿಕಲಿ ಸಿಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಈ ಗೌರ್ಮೆಂಟವ್ರು ಕೇಳೋ ಕ್ವಶನ್ಗಳಿಗೆ ನಾವು ಉತ್ತರ ಹುಡುಕ್ತಾ ಹೋಗಬೇಕು. ಭಾಳ ಸಿಂಪಲ್ಲಾಗಿ ಹೇಳ್ತೀನಿ, ಈಗ ಚಾಮರಾಜನಗರದಲ್ಲಿ ಅದು ಹಿಂದುಳಿದ ಪ್ರದೇಶ, ಅಲ್ಲಿ ಕೆಲವು ಮಕ್ಕಳು ಆಟಿಸಮ್ ಅಂತ ಬಳಲ್ತಾ ಇರ್ತಾರೆ. ಅವ್ರಿಗೆ ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತ ಕೇಳಿದಾಗ, ಆಟಿಸಮ್ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ಭಾಳ ಇರ್ಬೋದು, ಆದರೆ ಚಾಮರಾಜನಗರದಲ್ಲಿದ್ದಾರಾ? ಅಥವಾ ಓಕೆ, ನೀವು ಸಹಾಯ ಮಾಡಬೇಕು ಅಂದರೆ ಅವ್ರನ್ನೇ ಇಲ್ಲಿಗೆ ತೊಗೊಂಬಂದು ಮಾಡ್ಬೋದಾ? ಇಲ್ಲ ನಾನು ಅಲ್ಲೇ ಹೋಗ್ಬಿಟ್ಟು ಏನಾದ್ರು ಒಂದು ಆಫೀಸ್ ಮಾಡಬೇಕಾ, ಸ್ಕೂಲ್ ಮಾಡಬೇಕಾ? ಆ ಕ್ಲಾರಿಟಿ ಇದ್ದರೆ ನಮಗೆ ಈಸಿ ಆಗಿಬಿಡ್ತದೆ. ಅವಿರತದ ಪ್ರಶ್ನೆ ಬಂದಾಗ ನಮಗೆ ಅಂಥ ಏನು ಆ ಒಂದು ತೊಂದರೆಗಳು ಬರಲಿಲ್ಲ. ಆಯಿತಾ? ಮಧ್ಯೆ ಮಧ್ಯೆ ತೊಂದರೆಗಳು ಬಂದಿದ್ದನ್ನು ಆಯಾ ಟೈಮಿಗೆ ಬಂದಿದ್ದನ್ನು ಅದು ಆ ಟೈಮ್ಗೆ ನಾವು ಅದನ್ನು ಮತ್ತೆ ಲೀಡ್ ಮಾಡ್ಕೊತ ಹೋಗಿದ್ದಾಯಿತು. ಆಯಿತಾ? ಸಣ್ಣ ಪುಟ್ಟವು ಆ ಕಡೆ ಈ ಕಡೆಗೆ ಬಂದಿದೆ, ಆದರೆ ಬಹುತೇಕ ಆ ಥರ ಬರಲಿಲ್ಲ. ಆಮೇಲೆ ಭಾಳ ಈ ಥರದ್ದು ಬರೋದೆಲ್ಲ ಯಾವಾಗ ಅಂತ ಹೇಳಿದ್ರೆ, ನೀವು ಅಧ್ಯಕ್ಷರನ್ನ, ಪದಾಧಿಕಾರಿಗಳನ್ನು, ಪದವಿಗಳನ್ನು, ಪೊಸಿಷನ್ಸ್ನ ಕ್ರಿಯೇಟ್ ಮಾಡಿದಾಗ, ಅಥವಾ ಅದರಲ್ಲಿ ಈ ಸೇವೆ ಮನೋಭಾವ ಇಲ್ಲದೇನೆ ಅವ್ರಿಗೆ ನಾನು ನನ್ನ ಪೊಸಿಷನ್ಗಾಗೆ ಬರ್ತೀನಿ ನಾನು ಅಂತ ಅನ್ನೋ ಥರ ಬಂದಾಗ ಈ ಎಲ್ಲ ಬಹುತೇಕ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆಯಿತಾ? ನಮ್ಮಲ್ಲಿ ಆ ಥರ ಪದವಿಗಳೇ ಇಲ್ಲ, ನಮ್ಮ ಆಫೀಸ್ ಅಂತಲೇ ಇಲ್ಲ. ನಮ್ಮ ಸಂಸ್ಥಾಪಕರಿಂದ ಅವಾಗಿಂದ ಅಧ್ಯಕ್ಷರು ಅಂತ ಯಾರಿದ್ದಾರೆ ಅವ್ರ ಮನೆಯೇ ಒಂದು ರಿಜಿಸ್ಟರ್ ಮಾಡಿರೋದು. ನಾವು ವರ್ಷಕ್ಕೆ ಮೀಟ್ ಮಾಡೋದು 1 ಸಲ ಅಥವಾ 2 ಸಲ. ಇಲ್ಲ ಅಂತಂದರೆ ನಮ್ಮ ಆಫೀಸ್ ಯಾವುದು ಅಂತ ಕೇಳಿದರೆ ನಾನು ಹೇಳೋದು ವಾಟ್ಸಪ್ಪೇ ನಮ್ಮ ಆಫೀಸ್. ಅದರಲ್ಲೇ ನಮ್ಮ ಬಹುತೇಕ ಎಲ್ಲ ಯಾರಿಗೇನು ಹೇಳಬೇಕು, ಕೇಳಬೇಕು, ಯಾರು ಕೊಡೋದು ತಗೊಳ್ಳೋದು ಎಲ್ಲ ಕಮ್ಯುನಿಕೇಷನನ್ನು ನಾವು ಅದರಲ್ಲೇ ಮುಗಿಸ್ತೀವಿ. ಇಲ್ಲ ಅಂತಂದ್ರೂ ಯಾವ ಥರ ಇದರ ಒಂದು ಮೀಟಿಂಗ್ ಅಂತ ಒಂದು ವರ್ಷಕ್ಕೆ 1 ಸಲ ಅಥವಾ 2 ಸಲ, ಅದರಲ್ಲೂ ಆ ಮೀಟಿಂಗ್ಗಳಿಗೂ ನಾವು ಮತ್ತೆ ದುಡ್ಡು ಸ್ಪೆಂಡ್ ಮಾಡಲ್ಲ. ಅದನ್ನು ಯಾರ್ದಾರ ಮನೆಗಳಲ್ಲಿ ಅವತ್ತು ಈ ವರ್ಷ ಒಬ್ಬರ ಮನೆಯಲ್ಲಿ, ಮುಂಚಿನ ವರ್ಷ ಇನ್ನೊಬ್ಬರ ಮನೆಯಲ್ಲಿ ಮಾಡ್ತೀವಿ. ನಮ್ಮ ಓವರ್ ಹೆಡ್ಸ್ ಅಂತ ಹೇಳಿದರೆ 0. ನಮಗೆ ಯಾವುದೇ ಆದಂಥ ಬೇರೆ ಖರ್ಚುಗಳು ಇಲ್ಲೇ ಇಲ್ಲ. ನಮಗೆ ಬರೋ ಎಲ್ಲ ದುಡ್ಡನ್ನು ಪ್ರತಿಯೊಂದು ರೂಪಾಯಿನೂ ಸಹ ಸೇವೆಗೆ ಅಂತ ಹೋಗುತ್ತೆ. ಹಾಗಿರೋದ್ರಿಂದ ನೀವು ಕೇಳಿದಂಥ ಪ್ರಶ್ನೆ ಏನು, NGO ಮಾಡಬೇಕಾದ್ರೆ ಅಥವಾ NGO ಮಾಡಿದ ಮೇಲೆ ಏನೇನು ಪ್ರಾಬ್ಲಮ್ಗಳು ಬರ್ತದೆ, ಆ ಪ್ರಾಬ್ಲಮ್ಗಳೆಲ್ಲ ನಮಗೆ ಯಾವ ಅಂಥ ಮೇಜರ್ ಆಗಿ ಇರಲಿಲ್ಲ. ಯಾಕೆ ಅಂತಂದರೆ ನಮ್ಮ ಗುರಿ ಬೇರೆ ಥರನೇ ಇತ್ತು. ತುಂಬ ಅದ್ಭುತವಾಗಿತ್ತು ಸರ್. ನಮಗೆ ಈಗ ಒಂದು ಕ್ಲಾರಿಟಿ ಬರ್ತಿದೆ ನಾವು ಎಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೀವಿ ಅಂತ. ನೀವು ಗೊತ್ತಲ್ವ, ಈಗಿನ ಜನ್ರೇಷನ್ ಹುಡುಗರಿಗೆ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕು. ನಾನು ಇವತ್ತು ಒಂದು ಡೊನೇಷನ್ ಮಾಡಿದ್ದೀನಿ ಅಂದರೆ ನಾಳೆನೇ ನಾನು ಇದಾಗ್ಬಿಡ್ಬೇಕು. ಸೊ ಸರ್ ಇವತ್ತಿನ ದಿನದಲ್ಲಿ ನೋಡಿದ್ರೆ ದಿನಕ್ಕೆ ಇಲ್ಲ ಅಂದ್ರೂ ಒಂದು 10 NGOಗಳು ಸ್ಟಾರ್ಟ್ ಆಗ್ತಿದ್ದಾವೆ. ಅದೇ ಒಂದು 2 ತಿಂಗಳು ನೋಡಿದ ತಕ್ಷಣ ಆ NGOಗಳ ಹೆಸರುಗಳು ಅಷ್ಟೇ ಇರುತ್ತೆ ಹೊರತು ಏನು ಆ್ಯಕ್ಷನ್ ಪ್ಲಾನ್ ಬರಲ್ಲ. ಸೊ ಆ ಥರ ಯೂತ್ಸ್ಗಳಿಗೆ ಒಂದು ಗೈಡ್ಲೈನ್ಸ್ ಏನು ಕೊಡ್ಬೋದು ನೀವು? ಭಾಳ ಮುಖ್ಯವಾಗಿ ನಿಮಗೆ ನಿಜವಾಗ್ಲೂ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇದ್ದರೆ ಮಾತ್ರ ಇದನ್ನು ಮಾಡಿ. ಇಲ್ಲ ಅಂತಂದರೆ ಇದು ಬೇಡ. ಹೌದು. ಆಯಿತಾ? ನೀವು ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಅಥವಾ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಇದ್ದರೆ ಸೇವೆ ಅಂತನೂ ಅಲ್ಲ, ಸಹಾಯನೂ ಆಗ್ಬೋದು. ಆಯಿತು, ಅದು ಮಾಡಬೇಕು ಅನ್ನೋ ಮನಸ್ಸಿದ್ರೆ ಮಾತ್ರ ನೀವು NGO ಅಂತ ಕ್ರಿಯೇಟ್ ಮಾಡಿ. ಇಲ್ಲ ಅಂತಂದರೆ ಅದರ ಅವಶ್ಯಕತೆ ಬೇಕಾಗಿಲ್ಲ.
ಈಗ ನೀವು ನನ್ನನ್ನು ಕೇಳಿದರೆ ನೀವು ಹೇಳಿದರೆ ನಾವು ಅಷ್ಟು ಮಾಡ್ತಾ ಇದ್ದೀವಿ ಹಾಗೆ ಅಂತ, ನಾನೇ ಒಂದು NGO ಕ್ರಿಯೇಟ್ ಮಾಡ್ಕೋಬೋದು, ನನಗೆ ಅದರ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಈಗ ಅವಿರತ ಅನ್ನೋ ಒಂದು NGO ಆಲ್ರೆಡಿ ಇದೆ, ಅಂದರೆ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆ ಇದೆ, ಅವಿರತ ಅನ್ನೋ ಸಂಸ್ಥೆ. ಅದರಲ್ಲಿ ನಾನು ಬೇಕಾದಾಗ ನಾನು ಕೆಲಸ ಮಾಡ್ತೀನಿ, ಬಹುತೇಕ ಕೆಲಸ. ಸ್ಪರ್ಶ ಅಂತ ಸಂಸ್ಥೆ ಇದೆ, ನನಗೆ ನಾನು ಸಾಧ್ಯವಾದಷ್ಟು ನನಗೆ ಎಷ್ಟು ಸಮಯ ಇರ್ತದೆ, ನನಗೆ ಎಷ್ಟು ಶಕ್ತಿ ಇರ್ತದೆ, ನನಗೆ ಎಷ್ಟು ಫ್ರೆಂಡ್ ಸರ್ಕಲ್ ಇದೆ, ನನಗೇನು ಸಾಧ್ಯ ಮಾಡೋಕ್ಕಾಗುತ್ತೆ ಅದನ್ನು ಸ್ಪರ್ಶ ಮೂಲಕ ಮಾಡ್ತೀನಿ. ಈ ಥರ ಇನ್ನೂ ಯಾವುದೋ 1 2 ಏನು ಬಂದರೆ ನಿಮಗೆ ಟೈಮ್ ಇತ್ತು, ನಿಮಗೆ ಮಾಡೋಕ್ಕೆ ಅವಕಾಶ ಇದೆ ಅಂತಾರೆ, ನೀವು ಮಾಡಿ. ನೀವು ನಿಮ್ಮ ಸಂಸ್ಥೆನೇ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಎರಡನೇದಾಗಿ ನೀವು ಮಾಡಿದರೆ, ನೀವು ಇನ್ ಕೇಸ್ ಅದನ್ನು ನೀವು ಮಾಡಿದಿರಿ, ಸ್ಟಾರ್ಟ್ ಮಾಡಿದಿರಿ ಅಂದರೆ ಅದರ ಗುರಿಗಳನ್ನು ಸ್ಪಷ್ಟವಾಗಿ ಬರ್ಕೋಬೇಕು. ಸ್ಪಷ್ಟವಾಗಿ ನಾನು ಏನು ಮಾಡ್ತೀನಿ. ಆಮೇಲೆ ಯಾವುದೇ ಒಂದು ಗುರಿ ಅಂತ ಹಾಕ್ಕೊಂಡ್ರೆ ಅದನ್ನು ಒಂದು 3 ವರ್ಷ ಸತತವಾಗಿ ಮಾಡಬೇಕು. ಒಂದು 3 ವರ್ಷ ಆ ನಿಮ್ಮ ಗುರಿಯ ಮೇಲೆ ನಂಬಿಕೆ ಇಟ್ಬಿಟ್ಟು ಸತತವಾಗಿ ನೀವು ಅದರ ಮೇಲೆ ವರ್ಕ್ ಮಾಡಬೇಕು. ಆವಾಗ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ ಬರೋದಕ್ಕೆ ಸಾಧ್ಯ. ಏಕೆಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ನೀವು ಸಹಾಯ ಸೇವೆ ಅಂತ ಮಾಡೋದಕ್ಕೆ ಹೋದಾಗ ಮೊದಲನೇದಾಗಿ ನಿಮಗೆ ಸಿಗೋದೇನು ಅಂದರೆ ಜನ ನಿಮ್ಮನ್ನು ಡೌಟಲ್ಲಿ ನೋಡ್ತಾರೆ, ಅಪನಂಬಿಕೆಯಲ್ಲಿ ನೋಡ್ತಾರೆ. ಏನೋ ಇದು ಒಳಗಡೆಗೆ ಇವರಿಗೆ ಬೇರೆ ಉದ್ದೇಶ ಇರಬೇಕು ಅದಕ್ಕೆ ಅಂತ ನೋಡ್ತಾರೆ. ಎರಡನೇದಾಗಿ ನೀವು ಯಾರಿಗೆ ಸಹಾಯ ಮಾಡಬೇಕು ಅಂತ ಇರ್ತೀರ ಅವರೇ ಕೆಲವೊಂದು ಸಲ ನಂಬೋದಿಲ್ಲ ನಿಮಗೆ, ಆಯಿತಾ. ಆಮೇಲೆ ಮೂರನೇದಾಗಿ ನಿಮಗೆ ಸಪೋರ್ಟ್ ಬೇಕಾಗುತ್ತೆ, ಆಯಿತಾ. ಸೊ ಬೇರೆ ಒಬ್ಬರ ಕೈಲಿ ಮಾಡೋ ಅಂಥದ್ದಲ್ಲ, ನಿಮ್ಮ ಮನೆಯಿಂದ ಹಿಡಿದು ನಿಮ್ಮ ಮನೆಯವರೇನೇ ನಿಮಗೆ ಅದ್ರ ಬಗ್ಗೆ ಅಂತ ಆಸಕ್ತಿ ತೋರಿಸಲ್ಲ, ಆಯಿತಾ. ಅದ್ರ ಜೊತೆಗೆ ಸ್ನೇಹಿತರು ಈ ಥರದ್ದೆಲ್ಲ ಇರುತ್ತೆ. ಆದರೆ ಅವರೆಲ್ಲರೂ ಒಂದು ದಿನ 2 ದಿನ ವಾರ ತಿಂಗಳು ಎಲ್ಲ ಆದಮೇಲೆ ಆ ನಂಬಿಕೆ ನಿಮಗೆ ಇನ್ಕ್ರೀಸ್ ಆಗ್ತಾ ಇರೋದು ಯಾವಾಗ ಅಂದರೆ ನೀವು ಸತತವಾಗಿ ಅದನ್ನು ಮಾಡ್ತಾ. ನೀವು ಒಂದ್ಸಲಿ ಮಾಡಿ ನಾನು ಬಿಟ್ಬಿಡ್ತೀನಿ, ನಾವು ಆಗಲ್ಲ. ತುಂಬ ಧನ್ಯವಾದಗಳು ಸರ್. ಸೊ ನಮ್ಮಂಥ ಯೂತ್ಸ್ ಯಾರು ಒಂದು ಸೇವಾ ಮನೋಭಾವ ಇರೋರಿಗೆ ಯಾವಾಗಲೂ ಒಂದು ಸ್ಟ್ರಕ್ಚರ್ಡ್ ಆಗಿ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ನೀವು ಹೇಳ್ದಂಗೆ ವಾಟ್ಸಪ್ಪೇ ಅವ್ರ ಆಫೀಸ್. ಸೊ ಡೈಲಿ ಮೀಟ್ ಮಾಡಿದೆ, ವರ್ಷಕ್ಕೆ ಒಂದ್ಸತಿ ಮೀಟ್ ಮಾಡಿ ಸತತ ಅವ್ರ ಕೆಲಸಗಳು ಕಂಟಿನ್ಯೂಸ್ ಆಗಿದ್ದಾವೆ. ಇಲ್ಲಿವರೆಗೂ ಅವರು ಹತ್ತತ್ರ ಇಲ್ಲಾಂದ್ರೂ 534 ಶಾಲೆಗಳನ್ನ ತಲುಪಿದ್ದಾರೆ. ಓಕೆ, ಅದು ಎಲ್ಲೂ ಪಬ್ಲಿಸಿಟಿ ಆಗೋಬೇಕು ಅನ್ನೋದೂ ಅವ್ರಿಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಅವರ ಸೇವಾ ಮನೋಭಾವನ ನಂಬಿ ಕೆಲಸ ಮಾಡ್ತಿದ್ದಾರೆ. ಸೊ ನಿಮ್ಮ ಈ ಒಂದು ಅಮೂಲ್ಯವಾದ ಸಮಯ ನಮಗೆ ಕೊಟ್ಟು ನಿಮ್ಮಲ್ಲಿ ಇರುವಂತಹ ಅನೇಕ ಈ ಪ್ಲ್ಯಾನಿಂಗ್ ಆಗಲಿ, NGOಸ್ಗಳಲ್ಲಿ ಸೇವಾ ಮನೋಭಾವ ಆಗಲಿ, ಗುರಿಗಳನ್ನ ಸೆಟ್ ಮಾಡೋದ್ರಾಗಲಿ ಹಂಚಿಕೊಂಡಿದ್ದಕ್ಕೆ ನಮ್ಮ ಜೊತೆಗೆ ತುಂಬ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ಸ್. ತುಂಬ ಒಳ್ಳೆಯದಾಗಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.